ಮಂಡ್ಯದ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಮದ್ಯದ ಅಂಗಡಿಯ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಎಂಎಸ್ಐಎಲ್ ಆರಂಭಿಸಿರುವುದನ್ನು ವಿರೋಧಿಸಿ ಮಹಿಳೆಯರು ಮದ್ಯದ ಅಂಗಡಿ ಎದುರು ಜಾನುವಾರುಗಳನ್ನು ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಮತ್ತು ಮಹಿಳೆಯರ ನಡುವೆ ಮಾತಿನ ಚಕಮಕಿ ಉಂಟಾಯಿತು. ಈ ವೇಳೆಯಲ್ಲಿ ನಡೆದ ತಳ್ಳಾಟದಲ್ಲಿ ಸಾವಿತ್ರಮ್ಮನಿಗೆ ಗಾಯವಾಗಿದೆ. ಆದರೂ ಪಟ್ಟು ಬಿಡದ ಮಹಿಳೆಯರು ಬಾಗಿಲು ಮುಚ್ಚಿ ಒಳಗಿದ್ದ ಸಿಬ್ಬಂದಿಯನ್ನ ಹೊರಗಡೆ ಕಳುಹಿಸಿದರು. ಮಂಡ್ಯದಲ್ಲೇನು ಮದ್ಯದ ಅಂಗಡಿ ಓಪನ್ ಆಗಿದೆ. ಆ ಮದ್ಯದ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿ ಅಲ್ಲಿರುವಂತಹ ಎಲ್ಲ ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸಿ ಅದನ್ನ ಬಂದ್ ಮಾಡುವಂತೆ ಪ್ರತಿಭಟನೆ ಮಾಡ್ತಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಅಲ್ಲಿ ಎಂಎಸ್ಐಎಲ್ ಆರಂಭಿಸುವುದನ್ನ ವಿರೋಧಿಸಿ ಅವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಾನುವಾರುಗಳನ್ನ ಆ ಅಂಗಡಿಯ ಎದುರುಗಡೆ ಕಟ್ಟಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ಯಾವುದೇ ರೀತಿ ಕಾರಣಕ್ಕೂ ಕೂಡ ಓಪನ್ ಮಾಡಬಾರ್ದು, ಎಂಎಸ್ಐಎಲ್ ಅನ್ನ ಬಂದ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಇಟ್ಟು ಅಲ್ಲಿರುವಂತಹ ಎಲ್ಲ ಮಹಿಳೆಯರು ಸೇರಿ ಒಕ್ಕೊರಲಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಈ ವೇಳೆ ನೂಕಾಟ ತಳ್ಳಾಟ ಕೂಡ ಆಗುತ್ತೆ ಅವರ ಮತ್ತು ಪೊಲೀಸರ ಮಧ್ಯೆ. ಇದರಲ್ಲಿ ಸಾವಿತ್ರಮ್ಮ ಅನ್ನೋರಿಗೆ ಗಂಭೀರ ಗಾಯಗಳು ಆಗಿದ್ದಾವೆ. ಕೊನೆಗೂ ಬಾಗಿಲು ಮುಚ್ಚಿ ಒಳಗಿದ್ದ ಸಿಬ್ಬಂದಿಯನ್ನ ಹೊರಗೆ ಕಳುಹಿಸುತ್ತಾರೆ ಅಲ್ಲಿರುವಂತಹ ಮಹಿಳೆಯರು. ಸೊ ಎಂಎಸ್ಐಎಲ್ ಮದ್ಯದ ಅಂಗಡಿ ಬೇಡ, ಇದು ಆರಂಭ ಮಾಡಿದ್ರೆ ಅನೇಕರು ಅಡ್ಡದಾರಿ ಹಿಡಿತಾರೆ ಅನ್ನುವಂಥ ಒಂದು ಭಯದಿಂದ ಎಲ್ಲ ಹೆಣ್ಮಕ್ಳು ಕೂಡ ಅಲ್ಲಿ ಸಂಘಟಿತರಾಗಿದ್ರು, ಎಲ್ಲ ಹೆಣ್ಮಕ್ಳು ಸೇರ್ಕೊಂಡಿದ್ರು. ಸೊ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈ ಒಂದು ಮದ್ಯದ ಅಂಗಡಿಯನ್ನ ಘಟಕವನ್ನ ಓಪನ್ ಮಾಡಬೇಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ರು. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್. ಮದ್ದೂರಿನ ಎಲ್ಲ ಆ ಗ್ರಾಮದ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಅವರ ಬೇಡಿಕೆ ಏನಾಗಿತ್ತು, ಯಾಕಿದು ಕ್ಲೋಸ್ ಮಾಡ್ಬೇಕು ಅನ್ನುವಂತ ಪಟ್ಟು ಹಿಡ್ಕೊಂಡ್ರು ಅವರು ಅಂತ? ಕ್ಯಾನ್ಸಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಬಾರ್ಗಳನ್ನ ಓಪನ್ ಮಾಡಿದ್ರೆ ಒಂದು ಸಂಸಾರದಲ್ಲಿ ನೆಮ್ಮದಿ ಹಾಳಾಗುತ್ತೆ, ಅದ್ರ ಜೊತೆ ಊರಿನ ಗಂಟಲು ಕೂಡ ಹಾಳಾಗುತ್ತೆ, ಅದ್ರ ಜೊತೆಗೆ ಏನೋ ಇಲ್ಲಿ ಕುರುಕರ ಹಾವಳಿ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಒಂದು ವಾಸ ಮಾಡೋಕ್ಕಾಗಲ್ಲ, ಅದ್ರ ಜೊತೆಗೆ ರಸ್ತೆಯಲ್ಲಿ ಓಡಾಡಕ್ಕೂ ಕೂಡ ಆಗಲ್ಲ. ಹಾಗಾಗಿ ನೀವು ಬಾರನ್ನ ಮುಚ್ಚಲೇಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಕಳೆದ 3 ದಿನಗಳಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಆದ್ರೆ ಏನು ಸರ್ಕಾರ ಒಂದು ಬಾರ್ ಲೈಸೆನ್ಸ್ ಕೊಟ್ಟಿದೆ. ಆ ಬಾರ್ ಲೈಸೆನ್ಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪೊಲೀಸ್ನವ್ರ ಮುಂದೆ ನಿಂತು ಒಂದು ಬಾರನ್ನ ಓಪನ್ ಮಾಡ್ತಿದ್ರು. ಆದ್ರೆ ಈಗ ಬಾರ್ನ ಓಪನ್ ಮಾಡಿರೋ ಹಿನ್ನೆಲೆಯಲ್ಲಿ ಮಹಿಳೆಯರನ್ನು ಪ್ರತಿಭಟನೆ ಮಾಡಿ ಶತಾಯಗತಾಯ ನಾವು ಆ ಬಾರ್ನ ಮುಚ್ಚಲೇಬೇಕು ಅಂತ ಒಂದು ಪ್ರತಿಭಟನೆ ಮಾಡಿದ್ರೆ. ಹಾಗಾಗಿ ಪೊಲೀಸ್ನವರು ಮತ್ತೆ ಏನು ಮಹಿಳೆಯರ ಗ್ರಾಮದ ಮಹಿಳೆಯರು ಅವ್ರ ನಡುವೆ ಒಂದು ಮಾತಿನ ಚಕಮಕಿ ನಡೆದ ನಂತರ ಪೊಲೀಸ್ನವರು ಒಂದು ಸ್ಥಳದಲ್ಲಿ ಒಂದು ಕಿಡಿಯ ವಾತಾವರಣ ಮಾಡ್ತಾರೆ. ಆದ್ರೂ ಕೂಡ ಅವರು ಒಂದು ತಮ್ಮ ಹಠವನ್ನ ಬಿಡದೇನೆ ಆ ಬಾರನ್ನ ಮುಚ್ಚೋದ್ರ ಮೂಲಕ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರಿತಾ ಯತೀಶ್, ಈ ಮದ್ಯದ ಅಂಗಡಿ ಯಾವ ಗ್ರಾಮದ ಯಾವ ಭಾಗದಲ್ಲಿ ಇದೆ? ಅಂದ್ರೆ ಮಧ್ಯಭಾಗದಲ್ಲಿ ಇದೆಯೋ ಅಥವಾ ಊರ್ ಹೊರಗೆ ಏನಾದ್ರೂ ಓಪನ್ ಮಾಡಿದ್ರೆ ಹೇಗಿದೆ, ಅದು ಎಲ್ಲಿದೆ? ಸರಿತಾ ಏನಂತ ಹೇಳಿದ್ರೆ ಏನು ಗ್ರಾಮದ ಸಮೀಪವೇ, ಅಂದ್ರೆ ಏನು ಹೊರಭಾಗದಲ್ಲಿರುವಂತಹ ಗ್ರಾಮದ ಸಮೀಪ ಒಂದು ಹೈವೇನಲ್ಲಿ ಈ ಬಾರ್ನ ಮಾಡಲಾಗಿದೆ. ಹಾಗಾಗಿ ಒಂದ್ ಕಡೆ ಬಾರ್ನಲ್ಲಿ ರಸ್ತೆನಲ್ಲಿ ಮಕ್ಕಳುಗಳು ಓಡಾಡ್ತಾ ಇದ್ದಾರೆ, ಮತ್ತೆ ವಿದ್ಯಾರ್ಥಿನಿಯರು ಓಡಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಗ್ರಾಮದ ಪಕ್ಕದಲ್ಲೇ ಬಾರ್ನ ಓಪನ್ ಮಾಡಿರೋದ್ರಿಂದ ಗ್ರಾಮದ ನೆಮ್ಮದಿನೂ ಕೂಡ ಹಾಳಾಗುತ್ತೆ. ಅದ್ರ ಜೊತೆಗೆ ಒಂದು ಏನು ಗ್ರಾಮದಲ್ಲಿರುವಂತಹ ಒಂದು ಪುರುಷ ಪಡೆ ಇದೆ, ಅವರು ಕೂಡ ಒಂದು ಹಾಳಾಗ್ತಾರೆ ಹೇಳಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರಿತಾ. ಓಕೆ, ಧನ್ಯವಾದ ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.